ಸಮಸ್ತ ಪ್ರೀತಿಯ ಕನ್ನಡ ಜನತೆಗೆ ಬ್ಯಾಚುಲರ್ ರೆಸಿಪಿ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಇವತ್ತಿನ ಒಂದು ರೆಸಿಪಿ ಯಾವುದಪ್ಪ ಅನ್ನೋದಾದರೆ, ಒಂದು ಅದ್ಭುತವಾದಂಥ ಈವ್ನಿಂಗ್ ಸ್ನ್ಯಾಕ್ಸ್ ಮಾಡುವ ಯಾವುದಪ್ಪ ಅದು ಅನ್ನೋದಾದರೆ ಬೆಂಗಾಲಿ ಪನ್ನೀರ್ ಅಂತ. ಬೆಂಗಾಲಿ ಪನ್ನೀರ್ ಅಂತ ಏನಕ್ಕಪ್ಪ ಇದಕ್ಕೆ ಹೆಸರು ಬಂತು ಅನ್ನೋದಾದರೆ, ಬೆಂಗಾಲಿ ಜನ ಪನ್ನೀರ್ ಮತ್ತು ಆಲೂಗಡ್ಡೆನ ತುಂಬ ಇಷ್ಟಪಟ್ಟು ತಿಂತಾರೆ. ಸೊ ಹಾಗಾಗಿ ನಾನು ಆಲೂಗಡ್ಡೆ ಮತ್ತು ಪನ್ನೀರ್ನ ಎರಡನ್ನ ಯೂಸ್ ಮಾಡಿಬಿಟ್ಟು ಈ ಒಂದು ಸ್ನ್ಯಾಕ್ಸ್ನ ಮಾಡ್ತಾಯಿದ್ದೀನಿ ಅಂದ್ಕೊಳ್ಳಿ. ಸೊ ಇದು ದೊಡ್ಡವರಿಂದ ಹಿಡ್ಕೊಂಡು ಚಿಕ್ಕವರವರೆಗೂ ಎಲ್ಲರೂ ಇಷ್ಟಪಟ್ಟು ತಿಂತಕ್ಕಂಥ ಒಂದು ಈಸಿಯಾಗಿರ್ತಕ್ಕಂಥ ಸ್ನ್ಯಾಕ್ ರೆಸಿಪಿ ಇದಾಗಿರುತ್ತೆ. ಈ ಒಂದು ಸ್ನ್ಯಾಕ್ ರೆಸಿಪಿ ಮಾಡಲು ಏನೇನೆಲ್ಲ ಇಂಗ್ರೀಡಿಯೆಂಟ್ಸ್ ಬೇಕು ಅಂತ ನೋಡ್ಕೊಂಬರುವ ಬನ್ನಿ. ಸ್ವಲ್ಪ ಪನ್ನೀರನ್ನು ತೊಗೊಂಡಿದ್ದೀನಿ. ಅದನ್ನು ಈ ಥರ ಸ್ಲೈಸಸ್ ಮಾಡಿಕೊಂಡು 7 ಪೀಸಸನ್ನು ಮಾಡಿಟ್ಕೊಂಡಿದ್ದೀನಿ. ಆಲೂಗಡ್ಡೆನ ತೊಗೊಂಡು ಈ ಥರ ಉದ್ದುದ್ದಕ್ಕೆ ಸ್ಲೈಸಸ್ ಮಾಡಿಟ್ಕೊಂಡಿದ್ದೀನಿ. ಉದ್ದಕ್ಕೆ ಸ್ಲೈಸ್ ಮಾಡೋದ್ರಿಂದ ಈ ಒಂದು ರೆಸಿಪಿಗೆ ಕರೆಕ್ಟಾಗಿರುತ್ತೆ. ಅರ್ಧ ಟೀ ಸ್ಪೂನ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ತೊಗೊಂಡಿದ್ದೀನಿ. 1.25 ಟೀ ಸ್ಪೂನಷ್ಟು ಕಾಶ್ಮೀರಿ ರೆಡ್ ಚಿಲ್ಲಿ ಪೌಡ್ರನ್ನ ತೊಗೊಂಡಿದ್ದೀನಿ. ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ತೊಗೊಂಡಿದ್ದೀನಿ. 1.5 ಟೇಬಲ್ ಸ್ಪೂನಷ್ಟು ಕಾರ್ನ್ಫ್ಲೋರ್ ತೊಗೊಂಡಿದ್ದೀನಿ. ಮತ್ತು 2 ಟೇಬಲ್ ಸ್ಪೂನಷ್ಟು ಕಡಲೆ ಹಿಟ್ಟನ್ನು ತೊಗೊಂಡಿದ್ದೀನಿ. ಎರಡನ್ನೂ ಮಿಕ್ಸ್ ಮಾಡಿ ಇಟ್ಕೊಂಡಿದ್ದೀನಿ. ಒಂದು 7 ಟೂತ್ ಪಿಕ್ನ ತೊಗೊಂಡಿದ್ದೀನಿ. ಕರಿಯೋದಕ್ಕೆ ಎಣ್ಣೆನ ತೊಗೊಂಡಿದ್ದೀನಿ. ಸೊ ಬನ್ನಿ, ಇನ್ನೇಕೆ ತಡ, ಈ ಒಂದು ಅದ್ಭುತವಾದಂಥ ಸ್ನ್ಯಾಕ್ ರೆಸಿಪಿನ ಯಾವ ಥರ ಮಾಡೋದಂತ ನೋಡ್ಕೊಂಬರುವ. ಎಣ್ಣೆನ ಬಿಸಿ ಮಾಡೋಕ್ಕೆ ಇಟ್ಕೊಂಡಿದ್ದೀನಿ. ಎಣ್ಣೆ ಬಿಸಿ ಆಗೋದರಲ್ಲಿ ಈ ಒಂದು ಪನ್ನೀರ್ ಏನಿದೆ ಗೊತ್ತಾ, ಇದನ್ನು ಮ್ಯಾರಿನೇಟ್ ಮಾಡಬೇಕಾಗಿರುತ್ತೆ. ಸೊ ಯಾವ ಥರ ಒಂದು ಮ್ಯಾರಿನೇಟ್ ಮಾಡೋದಂತ ನೋಡ್ಕೊಂಬರುವ ಬನ್ನಿ. ಮೊದಲಿಗೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಮತ್ತು ಖಾರದ ಪುಡಿ, ಉಪ್ಪನ್ನು ಈ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾಗಿರುತ್ತೆ. ಈ ಥರ ಮಿಕ್ಸ್ ಮಾಡ್ಕೊಂಡಾದಮೇಲೆ ಇದರಲ್ಲಿ ಪನ್ನೀರ್ನೆಲ್ಲ ಹಾಕ್ಬಿಟ್ಟು ಮಿಕ್ಸ್ ಮಾಡ್ಕೋಬೇಕಾಗಿರುತ್ತೆ ನೀಟಾಗಿ. ಅವಾಗ ಏನಾಗುತ್ತೆ, ಎಲ್ಲ ಪನ್ನೀರ್ಗೂ ಕೂಡ ಈ ಒಂದು ಮಸಾಲ ನೀಟಾಗಿ ಅಪ್ಲೈ ಆಗುತ್ತೆ. ಆವಾಗ ಈಕ್ವಲಾಗಿ ಎಲ್ಲ ಕಡೆಗೂ ನಿಮಗೆ ಟೇಸ್ಟ್ ಸಿಗುತ್ತೆ ಅಂದ್ಕೊಳ್ಳಿ. ಸೊ ಈ ಥರ ಮ್ಯಾರಿನೇಷನ್ ಆದಮೇಲೆ ನೀವೇನು ಮಾಡಬೇಕಪ್ಪ ಅಂದರೆ, ಕಟ್ ಮಾಡಿರ್ತಕ್ಕಂಥ ಆಲೂಗಡ್ಡೆ ಏನು ಉಂಟು ಗೊತ್ತಾ, ಅದರಲ್ಲಿ ಈ ಒಂದು ಮ್ಯಾರಿನೇಟೆಡ್ ಪನ್ನೀರನ್ನ ಇಡಬೇಕಾಗಿರುತ್ತೆ. ಸೊ ಅದನ್ನು ಯಾವ ಥರ ಅಂತ ತೋರಿಸ್ತೀನಿ ಬನ್ನಿ. ಈ ಥರ ಆಲೂಗಡ್ಡೆನ ತೊಗೊಂಡ್ಬಿಟ್ಟು ಅದರ ಮಧ್ಯ ಪನ್ನೀರನ್ನು ಇಟ್ಬಿಟ್ಟು ಆಲೂಗಡ್ಡೆನ ಈ ಥರ ಫೋಲ್ಡ್ ಮಾಡಬೇಕಾಗಿರುತ್ತೆ. ಫೋಲ್ಡ್ ಮಾಡಿಬಿಟ್ಟು 2 ಎಡ್ಜಿಂದ ಹಿಡಿದ್ಬಿಟ್ಟು ನಾವು ಟೂತ್ ಪಿಕ್ನ ಹಾಕಬೇಕಾಗಿರುತ್ತೆ. ಈ ಥರ ಟೂತ್ ಪಿಕ್ನ 2 ಎಡ್ಜಿಂದ ಹಿಡಿದು ಪನ್ನೀರು ಒಳಗಡೆಯಿಂದ ಈ ಎಡ್ಜ್ ಕ್ರಾಸ್ ಆಗೋ ಥರ ಹಾಕಬೇಕಾಗಿರುತ್ತೆ. ನೋಡಿ, ಈ ಥರ ಪ್ರೆಸ್ ಆಗಿಬಿಟ್ಟು ಒಳಗಡೆಗೆ ಪನ್ನೀರ್ ಇರಬೇಕಾಗುತ್ತೆ. 2 ಕಾರ್ನರ್ಗೂ ನಮಗೆ ಆಲೂಗಡ್ಡೆ ಇರಬೇಕಾಗಿರುತ್ತೆ. ಸೊ ಇದೇ ಥರ ಎಲ್ಲ ಪನ್ನೀರು ಆಲೂಗಡ್ಡೆ ಒಳಗಡೆಗೆ ಇಟ್ಕೋಬೇಕಾಗಿರುತ್ತೆ. ನೋಡಿ, ಇವಾಗ ನಾನು ಎಲ್ಲ ಆಲೂಗಡ್ಡೆಗೂ ಕೂಡ ಪನ್ನೀರ್ ಇಟ್ಬಿಟ್ಟು ಈ ಥರ ರೆಡಿ ಮಾಡ್ಕೊಂಡಿದ್ದೀನಿ. ಇವಾಗ ನಾವು ಬ್ಯಾಟರ್ ಏನು ತೊಗೊಂಡಿದ್ದೀವಿ ಗೊತ್ತಾ, ಕಾರ್ನ್ಫ್ಲೋರ್ ಮತ್ತು ಕಡಲೆ ಹಿಟ್ಟನ್ನು, ಅದನ್ನು ಮಿಕ್ಸ್ ಮಾಡ್ಕೊಳ್ಳುವ ಬನ್ನಿ. ಕಡಲೆ ಹಿಟ್ಟು, ಕಾರ್ನ್ಫ್ಲೋರ್ ಜೊತೆಗೆ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಖಾರದ ಪುಡಿನ ಹಾಕ್ಬಿಟ್ಟು ಈ ಥರ ಮಿಕ್ಸ್ ಮಾಡಿಟ್ಕೊಂಡಿದ್ದೀನಿ. ಇದನ್ನು ಫಸ್ಟಿಗೆ ನೀರು ಹಾಕದೇ ಸ್ವಲ್ಪ ಮಿಕ್ಸ್ ಮಾಡ್ಕೋಬೇಕಾಗಿರುತ್ತೆ. ನೋಡಿ, ಈ ಥರ ಮಿಕ್ಸ್ ಆದಮೇಲೆ ನೀರನ್ನ ಹಾಕ್ಬಿಟ್ಟು ಕಲಿಸ್ಬೇಕಾಗಿರುತ್ತೆ. ಇದಕ್ಕೆ ತುಂಬ ಲಿಕ್ವಿಡಾಗಿ ಮಾಡ್ಕೊಳಕ್ಕೆ ಹೋಗ್ಬೇಡಿ. ಸ್ವಲ್ಪ ಸಾಲಿಡಾಗಿದ್ದರೆ ನಿಮಗೆ ಡಿಪ್ ಮಾಡಿಬಿಟ್ಟು ಕರಿಯೋದಕ್ಕೆ ಈಸಿ ಆಗುತ್ತೆ. ಸೊ ಈ ಥರ ನೀರು ಹಾಕ್ಬಿಟ್ಟು ಸ್ವಲ್ಪ ಸ್ವಲ್ಪ ಮಿಕ್ಸ್ ಮಾಡ್ಕೊಂಡು ಹೋಗಿ. ನಿಮ್ಗೆ ಅವಾಗ ಕನ್ಸಿಸ್ಟೆನ್ಸಿ ಗೊತ್ತಾಗುತ್ತೆ. ನೀಟಾಗಿ ಕನ್ಸಿಸ್ಟೆನ್ಸಿಗೆ ಬಂದಾದಮೇಲೆ ಆವಾಗ ಅದರಲ್ಲಿ ನಾವೇನು ಆಲೂಗಡ್ಡೆನ ರೆಡಿ ಮಾಡ್ಕೊಂಡಿದ್ದೀವಿ ಗೊತ್ತಾ, ಟೂತ್ ಪಿಕ್ ಹಾಕ್ಬಿಟ್ಟು ಅದನ್ನು ಇದರಲ್ಲಿ ಡಿಪ್ ಮಾಡಿಬಿಟ್ಟು ಡೈರೆಕ್ಟು ಎಣ್ಣೆಗೆ ಬಿಡಬೇಕಾಗಿರುತ್ತೆ. ನಾನು ಆವಾಗಲೇ ಎಣ್ಣೆ ಬಿಸಿಗಿಟ್ಟಿದ್ದೆ. ಇವಾಗ ಆಲ್ರೆಡಿ ಎಣ್ಣೆ ಕಾದಿದೆ. ಈ ಒಂದು ಬ್ಯಾಟರ್ ರೆಡಿ ಆದ ತಕ್ಷಣ ಇದರಲ್ಲಿ ಡಿಪ್ ಮಾಡಿಬಿಟ್ಟು ಫ್ರೈ ಮಾಡ್ತಾ ಇರೋದು ಅಂದ್ಕೊಳ್ಳಿ. ನೋಡಿ, ಈ ಕನ್ಸಿಸ್ಟೆನ್ಸಿನಲ್ಲಿ ಬ್ಯಾಟರ್ ಇದ್ದರೆ ಸಾಕು. ಸೊ ಇವಾಗ ನಮ್ಮ ಬ್ಯಾಟರ್ ಕೂಡ ರೆಡಿಯಾಗಿದೆ. ಇದರಲ್ಲಿ ರೆಡಿ ಮಾಡಿರ್ತಕ್ಕಂಥ ಆಲೂಗಡ್ಡೆ ಏನಿದೆ ಗೊತ್ತಾ, ಅದನ್ನು ಒಂದೊಂದಾಗಿ ಹಾಕ್ಬಿಟ್ಟು
ಡಿಪ್ ಮಾಡಿ ಫ್ರೈ ಮಾಡ್ಕೊಳ್ಳುವ ಬನ್ನಿ. ಸೊ ಈ ಥರ ಡಿಪ್ ಮಾಡಿಬಿಟ್ಟು ಬ್ಯಾಟ್ರನ್ನ ಅಪ್ಲೈ ಮಾಡ್ಕೊಳ್ಳಿ. ಇವಾಗ ನೋಡಿ ನಮ್ಮ ಬ್ಯಾಟರ್ ನೀಟಾಗಿ ಎಲ್ಲ ಕಡೆಗೂ ಅಪ್ಲೈ ಆಗಿದೆ. ಸೊ ಇವಾಗ ಇದನ್ನು ಎತ್ಬಿಟ್ಟು ಡೈರೆಕ್ಟಾಗಿ ಆಯಿಲಲ್ಲಿ ಹಾಕಬೇಕಾಗಿರುತ್ತೆ. ಸೊ ನೋಡಿ ಈ ಥರ ಆಯಿಲಲ್ಲಿ ಹಾಕಬೇಕಾಗಿರುತ್ತೆ. ಇವಾಗ ನಾನು ಇನ್ನೊಂದಕ್ಕೆ ಅದೇ ಥರ ಬ್ಯಾಟ್ರನ್ನ ಅಪ್ಲೈ ಮಾಡ್ಕೊತಾ ಇದ್ದೀನಿ. ಇದು ಕೂಡ ಬ್ಯಾಟರ್ ಅಪ್ಲೈ ಆಗಿದೆ. ಇವಾಗ ಇದನ್ನು ಕೂಡ ಎತ್ಬಿಟ್ಟು ಎಣ್ಣೆನಲ್ಲಿ ಹಾಕುವ ಬನ್ನಿ. ಸೊ ಇದೇ ಥರ ಎಲ್ಲ ಒಂದು ಆಲೂಗಡ್ಡೆನ ಬ್ಯಾಟ್ರ್ ಅಪ್ಲೈ ಮಾಡಿಬಿಟ್ಟು ಎಣ್ಣೆಯಲ್ಲಿ ಬಿಡಬೇಕಾಗಿರುತ್ತೆ. ನೋಡಿ ಇವಾಗ ನಾನು ಎಣ್ಣೆಯಲ್ಲಿ ಬಿಟ್ಕೊಂಡಿರೋದು ಚೆನ್ನಾಗಿ ಫ್ರೈ ಆಗ್ತಿದೆ. ಈ ಥರ ಗೋಲ್ಡನ್ ಕಲರಲ್ಲಿ ನೀಟಾಗಿ ಫ್ರೈ ಆಗಬೇಕಾಗಿರುತ್ತೆ. ಫ್ರೈ ಆದಮೇಲೆ ತೆಗೆದುಬಿಟ್ಟು ಪ್ಲೇಟಲ್ಲಿ ಹಾಕ್ಕೊಳ್ಳಿ. ಸೊ ನಾನು ಫಸ್ಟ್ ರೌಂಡ್ನ ಹಾಕಿದ್ದೀನಿ, ಸೆಕೆಂಡ್ ರೌಂಡ್ನ ಹಾಕ್ಕೊಳ್ಳುವ ಬನ್ನಿ. ಇವಾಗ ತೆಗೆದುಬಿಟ್ಟು ನೋಡಿ, ಇವಾಗ ಫಸ್ಟ್ ರೌಂಡ್ ತೆಗೆದಿದ್ದೀನಿ, ಸೆಕೆಂಡ್ ರೌಂಡ್ನ ಎಣ್ಣೆಯಲ್ಲಿ ಮತ್ತೆ ಬಿಡ್ತಾ ಇದ್ದೀನಿ. ಸೊ ಇದನ್ನು ಅದೇ ಥರನೇ ಎಣ್ಣೆಯಲ್ಲಿ ಬಿಟ್ಬಿಟ್ಟು ಗೋಲ್ಡನ್ ಕಲರ್ ಆಗೋವರೆಗೂ ಫ್ರೈ ಮಾಡ್ಕೋಬೇಕಾಗಿರುತ್ತೆ. ಕಲರ್ ಮಾತ್ರ ಏನು ಅದ್ಭುತವಾಗಿ ಬರ್ತಿದೆ ಅಂದರೆ ಸ್ನೇಹಿತರೆ, ನಿಜಕ್ಕೂ ಸಖತ್ತಾಗಿ ಬರ್ತಿದೆ ಅಂದ್ಕೊಳ್ಳಿ. ನೋಡಿ ಇವಾಗ ನನ್ನ ಎಲ್ಲ ಆಲೂಗಡ್ಡೆಯನ್ನು ಕೂಡ ಎಣ್ಣೆಯಲ್ಲಿ ಬಿಟ್ಟಿದ್ದೀನಿ. ಇದೊಂದು ಸರ್ತಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳುವ. ನೋಡಿ ಇವಾಗ ಗೋಲ್ಡನ್ ಕಲರಲ್ಲಿ ಫ್ರೈ ಆಗಿದೆ ಅಂದ್ಕೊಳ್ಳಿ. ಏನು ಸಕ್ಕತ್ತಾಗಿ ಕಾಣಿಸ್ತಾ ಉಂಟು ನೋಡಿ. ನೋಡಿ ಇವಾಗ ಅದ್ಭುತವಾದಂಥ ಬೆಂಗಾಲಿ ಪನ್ನೀರ್ ರೆಸಿಪಿ ರೆಡಿ ಆಗಿದೆ ಅಂದ್ಕೊಳ್ಳಿ. ನೋಡಿ ಯಾವ ಥರ ಕಾಣಿಸ್ತಾ ಇದೆ, ಸಖತ್ತಾಗಿ ಗೋಲ್ಡನ್ ಕಲರಲ್ಲಿ ಮಸ್ತಾಗಿ ಫ್ರೈ ಆಗಿದೆ ಅಂದ್ಕೊಳ್ಳಿ. ಈ ಒಂದು ಸ್ನ್ಯಾಕ್ಸ್ ನಿಮಗೆ ಸಂಜೆ ಟೈಮಲ್ಲಿ ಸಖತ್ತಾಗಿನೇ ಮಜಾ ಕೊಡುತ್ತೆ ಅಂದ್ಕೊಳ್ಳಿ. ನಾನು ಮೇಲುಗಡೆಗೆ ಸ್ವಲ್ಪ ಲೈಟಾಗಿ ಪೆರಿ ಪೆರಿ ಮಸಾಲನ ಹಾಕ್ಕೊಂಡಿದ್ದೀನಿ. ನೀವು ಬೇಕಿದ್ದರೆ ಚಾಟ್ ಮಸಾಲನೂ ಹಾಕ್ಕೋಬೋದು, ಇಲ್ಲ ಹಾಗೇನೂ ಕೂಡ ಟೇಸ್ಟ್ ಮಾಡ್ಬೋದು. ಈ ಒಂದು ರೆಸಿಪಿನ ನೀವು ಕೂಡ ನಿಮ್ಮ ಮನೆಯಲ್ಲಿ ಟ್ರೈ ಮಾಡಿ ಹೇಗೆ ಬಂತು ಅಂತ ಕಮೆಂಟಲ್ಲಿ ತಪ್ಪದೇ ತಿಳಿಸಿ. ಈ ಒಂದು ಅದ್ಭುತವಾದಂಥ ರೆಸಿಪಿ ನಿಮಗೇನಾದರೂ ಇಷ್ಟ ಆಗಿದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ವಿಡಿಯೋನ ಶೇರ್ ಮಾಡಿ. ಚಾನಲ್ಗೆ ಏನಾದರೂ ಹೊಸದಾಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಮತ್ತೆ ಸಿಗುವ ಮತ್ತೊಂದು ಹೊಸ ವಿಡಿಯೋದೊಂದಿಗೆ. ಅಲ್ಲಿವರೆಗೂ ಈಟ್ ಹೆಲ್ದಿ, ಸ್ಟೇ ಸೇಫ್, ಬಾಯ್ ಫಾರ್ ನೌ.